ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಜೀವಿತಾ ವಸಿಷ್ಠ. ನಂದು ಇದು 2ನೇ ಮೂವಿ. ತುಂಬ ಖುಷಿಯಾಗಿದೆ. ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ನನಗೆ ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಇಡೀ ತಂಡಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು. ನಾನು ಕೂಡ ಈ ಥರದ ಒಂದು ಪಾತ್ರ ಮಾಡಬಲ್ಲೆ ಅಂತ ನನಗೆ ನಂಬಿಕೆ ನನ್ನ ಪಾತ್ರ ಡಿಫ್ರೆಂಟ್ ಆಗಿದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಈ ಥರದ ಒಂದು ಪಾತ್ರ ಮಾಡಬಹುದು ಅಷ್ಟು ಡಿಫ್ರೆಂಟ್ ಆಗಿ ಮೂಡ್ ಬಂದಿದೆ. ಐ ಥಿಂಕ್ ಪಿಕ್ಚರ್ ರಿಲೀಸ್ ಆದಮೇಲೆ ನೀವೇ ನೋಡ್ತೀರಾ, ಎಲ್ಲ ಹೋಗ್ತಿರೋ ಕಾದು ನೋಡ್ತೀವಿ. ಇವಾಗಷ್ಟೇ ಆಡಿಯೋ ಲಾಂಚ್ ಆಗಿದೆ. ಅಪ್ಪ ಸಾಂಗ್ ಸ್ಪೆಷಲ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಕಾಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಸಚ್ ಅ ಬ್ರಿಲಿಯಂಟ್ ಕಂಪೋಸಿಷನ್. ಲಿಟ್ರಲಿ ಅದು ಕೇಳ್ತಾ ನನ್ನ ಕಣ್ಣಲ್ಲೇ ನೀರು ಬಂತು. ಅಷ್ಟು ಅಷ್ಟು ಚೆನ್ನಾಗಿದೆ ಸಾಂಗ್. ಸೊ ಎಲ್ಲರೂ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಿತ್ರತಂಡಕ್ಕೆ ಆರಿಸಿ. ನಿಮಗೆ ಹೆಂಗೆ ಅಪ್ರೋಚ್ ಬಂತು ಮ್ಯಾಮ್ ಮೂವಿಗೆ ಅಂತ? ನನಗೆ ವರ್ಧ ಸರ್ ಅಂತ ಇದ್ದಾರೆ. ಸೊ ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿದ್ರು ನನ್ನ ಫಸ್ಟ್ ಮೂವಿಯಲ್ಲಿ. ಅದನ್ನ ಇಷ್ಟಪಟ್ಟು ಹೀರೋಯಿನ್ ಸರ್ಚ್ ಮಾಡ್ತಾ ಇರುವಾಗ ಡೈರೆಕ್ಟರ್ ಸರ್ ಹೋಗಿ ಯಾರಾದರೂ ಹೀರೋಯಿನ್ ಇದ್ರೆ ರೆಫರ್ ಮಾಡಿ ಅಂತ ಹೇಳಿದ್ರು. ಈ ಥರ ಒಬ್ಬರು ಕ್ಯಾರೆಕ್ಟರ್ ಇದ್ದಾರೆ ನೋಡಿ ಅಂತ ಜಸ್ಟ್ ಹೇಳಿದ್ದಷ್ಟೇ. ಬಟ್ ನಮ್ಮ ಡೈರೆಕ್ಟರ್ ಸರ್ ಅಥವಾ ಆರ್ಯ ಸರ್ ನನ್ನ ಕಳಿಸಿ ಮಾತಾಡಿ ಆಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ರಿಹರ್ಸಲ್ಸ್ ಕೊಟ್ಟು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಯಾವ್ದಾದ್ರು ಫನ್ನಿ ಮೂಮೆಂಟ್ ಅನ್ನೋದು ಯಾವ್ದಾದ್ರು ಫನ್ನಿ ಮೂಮೆಂಟ್ ಅಂದರೆ ಇಡೀ ತಂಡನೇ ನನಗೆ ತುಂಬ ಖುಷಿ ಕೊಟ್ಟಂಥ ತಂಡ. ತುಂಬ ಫೇವ್ರೆಟ್ ತಂಡ ಅಂತ ಹೇಳ್ತೀನಿ. ನಿಜವಾಗ್ಲೂ ತಪ್ಪಾಗಲ್ಲ. ಬಿಕಾಸ್ ನಾನು ವೇಟ್ ಮಾಡ್ತಾ ಇದ್ದೆ ಯಾವಾಗ ನಾನು ಸೆಟ್ಗೆ ಹೋಗ್ತೀನಿ, ಯಾವಾಗ ನಾನು ವರ್ಕ್ ಮಾಡ್ತೀನಿ ಅಂತ. ಲೈಕ್ ಲಿಟ್ರಲಿ ನಂಗೆ ಮನೆಗೆ ಹೋಗೋಕ್ಕೆ ಬೇಜಾರಾಗ್ತಾ ಇತ್ತು. ಅಷ್ಟು ಖುಷಿ ಇರ್ತಾ ಇತ್ತು, ಅಷ್ಟು ಜೋಕ್ಸ್ ಮಾಡ್ತಾ ಇದ್ರು. ನನಗಾಗಿರ್ಬೋದು, DOP ಸರ್ಗಾಗಿರ್ಬೋದು ತುಂಬ ಕಾಲು ಎಳಿತಾ ಇದ್ರು. ಲೈಕ್ ಲಿಟ್ರಲಿ ನನಗೆ ತುಂಬ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಯಾವಾಗಲೂ ಯಾಕಾದ್ರೂ ಮುಗಿತೋ ಅಂತ ಅನ್ನಿಸ್ಬಿಡ್ತಾ ಇತ್ತು. ಅಷ್ಟು ಖುಷಿ ಕೊಟ್ಟಿದೆ ನನಗೆ ಈ ತಂಡ. ಇನ್ನು ಮತ್ತೊಮ್ಮೆ ಇನ್ನೊಂದ್ಸಲ ಬೇರೆ ಮೂವಿ ಜೊತೆ ವರ್ಕ್ ಮಾಡಬೇಕು ಇದೇ ತಂಡದ ಜೊತೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ನೈಸ್ ಆಕ್ಟಿಂಗ್. ಥ್ಯಾಂಕ್ ಯು.